ಆನೆ ರೌಂಡ್ಸ್ ಕರ್ಕೊ ಬಂದಾಗಿಂದನೂ ಹೋಗ್ಬೇಕಂತ ಅನ್ಕೊಂತಾ ಇದ್ದೆ, ಬಟ್ ಹೋಗಕ್ಕೂ ಆಗಿಲ್ಲ. ಇನ್ನು 6:05 ಸಿಟಿ ಮಾರ್ಕೆಟ್ ಹತ್ರ. ಆಕ್ಚುಲಿ 5:05 ಇಲ್ಲಿ ಪಾಸ್ ಆಗ್ಬಿಟ್ಟು ಮತ್ತೆ ರಿಟರ್ನ್ 8 ಗಂಟೆ ಒಳಗಡೆ ರಿಟರ್ನ್ ಆಗ್ತಾ ಇದ್ರಂತೆ. ಸೊ 6:05 ಇನ್ನೂ ಬಂದಿಲ್ಲ ಇಲ್ಲಿ ಸಿಟಿ ಮಾರ್ಕೆಟ್ ಹತ್ರ. ಈಗೆಲ್ಲ ಇನ್ಸ್ಟಾದಲ್ಲಿ ಅದೇ ಟ್ರೆಂಡಿಂಗ್ ಅಲ್ಲಿದೆ ಇವಾಗ. ಕರೆಕ್ಟ್ ಟೈಮಿಗೆ ಆನ್ ಆಯ್ತು ಗೈಸ್. 7 ಗಂಟೆಗೆ ನಾವು ಆನಲ್ಲೇ ಇಟ್ಕೊಂಡಿರ್ಲಿಲ್ಲ ವಿಡಿಯೋ. ಅವರೆಷ್ಟು ಡೀಟೇಲಾಗಿ ಹಿಂಗೆ ಆ್ಯಡ್ ಮಾಡಿದ್ದಾರೆ ನೋಡು. ಕೆಳಗಡೆ ಒಂಥರ ಮುತ್ತು ಸುರಿಯೋ ಥರ ಮಾಡಿದ್ದಾರೆ, ಚೆಂದ ನೋಡಿ. ಮೇ ಬಿ ಆ ವಿಡಿಯೋ ನೋಡ್ಕೊಂಡೆ ಇಷ್ಟೊಂದು ಪಾಪ್ಯುಲರ್ ಆಗ್ಬಿಟ್ಟೈತೆ ಅನ್ಸುತ್ತೆ. ಯಾವುದು ಅದೇ ಈ ರೋಡು, ಅದೇ ಪ್ರೀ ವೆಡ್ಡಿಂಗ್ ಶೂಟ್ ಅದು ಹಂಗಿಲ್ದೇ ಇದ್ದಿತ್ತು. ನಿಮ್ಗೇನಕ್ಕೆ ಅಂತ ವಿಡಿಯೋ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ರಶ್ಮಿ ಯೂಟ್ಯೂಬ್ ಚಾನಲ್. ಆಫ್ಟರ್ ವೆರಿ ಲಾಂಗ್ ಟೈಮ್ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಾಡೋಕ್ಕೆ ಟೈಮೇ ಇರಲಿಲ್ಲ ಆ್ಯಂಡ್ ನನಗೂ ಹೆಲ್ತ್ ಇಶ್ಯೂಸ್ ಇತ್ತು. ಸೊ ಹಂಗಾಗಿ ತುಂಬ ದಿನದಿಂದ ಆನೆ ರೌಂಡ್ಸ್ ಕರ್ಕೊ ಬಂದಾಗಿಂದನೂ ಹೋಗ್ಬೇಕಂತ ಅನ್ಕೊತಾ ಇದ್ದೆ, ಬಟ್ ಹೋಗೋಕ್ಕೂ ಆಗಿಲ್ಲ. ಇನ್ನೂ ಹುಷಾರಾಗಲೇ ಇದ್ದೆ, ವಾಯ್ಸ್ ಸರಿಗಿಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಇವತ್ತು ಫೈನಲಿ ರೇಖುನ ಪಾಪನ್ನು ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಹೋಗ್ತಾಯಿದ್ದೀನಿ. ಹೋಗೇ ಇಲ್ಲ ಸ್ಟಾರ್ಟ್ ಆದಾಗಿಂದ ಈ ಇಯರ್ ಕೂಡ. ಇವತ್ತು ಹೋಗೋಣ ಅಂತ ಅಂದ್ಕೊಂಡು ಹೊರಡ್ತಾ ಇದ್ದೀನಿ. ಈಗ ಆಲ್ರೆಡಿ ಟೈಮ್ ಆಗಿದೆ. ಆವಾಗಿಂದ ಇದ್ದಿದ್ದೀನಿ, ನನಗೆ ಮಾತ್ರ ಹಿಂಗಾಗುತ್ತಾ, ಬೇರೆಯವ್ರಿಗೆ ಎಲ್ಲರಿಗೂ ಹಿಂಗಾಗುತ್ತಾ ಒಂದೂ ಗೊತ್ತಿಲ್ಲ. ಆವಾಗಿಂದ ಟೈಮ್ ಇತ್ತು, ಬೇಗ ರೆಡಿಯಾಗಿ ಎದ್ದೋಗೋದು ಬಿಟ್ಬಿಟ್ಟು ಈಗ ಆಲ್ರೆಡಿ ಟೈಮ್ ಆಗಿದೆ. ಬಾ ಅಂತ ಸಾತ್ರ ಮಾಡ್ತಾಳೆ. ಸರಿ, ಈಗ ಹೊರಡೋಣ ಬನ್ನಿ, ಟೈಮ್ ಆಗಿದೆ ಅಲ್ವಾ ಗುಡ್ಡು? ಆನೆ ನೋಡೋಕ್ಕೆ ಗೈಸ್ ಇಷ್ಟು ಜನ ವೆಯ್ಟ್ ಮಾಡ್ತಿದ್ದಾರೆ. ಆ್ಯಕ್ಚುಲಿ ಇವತ್ತೇ ಕಡಿಮೆ ಅಂತ ಅನ್ಸುತ್ತೆ ಅಲ್ವಾ? ಅಲ್ಲಿವರೆಗೂ ಆಲ್ರೆಡಿ ಆನ್ ದ ವೇ ಬರ್ತಿದೆಯಲ್ಲ. ಗುಡ್ಡು ಏನ್ ಬರುತ್ತೆ ಗುಡ್ಡು? ಇಲ್ಲಿ ನೋಡುವ ಏನ್ ಬರುತ್ತೆ. ಏನಕ್ಕೆ ಬಂದಿದ್ಯಾ ನೀನು? ಏನಕ್ಕೆ ಬಂದಿದ್ಯಾ? ಆನೆ ಬರ್ಲಿ. ಅಲ್ಲೂ ಏನೋ ಮಾಡ್ತಿದ್ದಾರೆ ಅಲ್ವಾ? ಏನೋ ಮಾತಾಡ್ತವ್ರೆ, ಏನೋ ಅರ್ಥ ಗುಡು ಇಲ್ಲೋಡಿ, ಇಲ್ಲಿ ಭೀಮಾ ಅಂತ ಕಿರ್ಚು ಆಯ್ತಾ? ಗುಡ್ಡು ಇಲ್ಲಿ ನೋಡು, ಓಯ್ ಭೀಮಾ ಅಂತ ಕಿರ್ಚು. ಅವನ್ಗೆಲ್ಲೋ ಕರ್ಕೊ ಬಂದ್ಬಿಟ್ಟವ್ರೆ ನನ್ನ ಅಂತ. ಇಷ್ಟೊಂದು ಜನ ಅವ್ರೆ ಅಂತ. ಅವಾಗಿಂದ ಪೊಲೀಸ್ ಅವ್ರನ್ನ ಕೇಳ್ತಾ ಇದೀವಿ ಎಷ್ಟೊತ್ತಿಗೆ ಬರುತ್ತೆ ಅಂತ. ಇನ್ನೂ ಬಂದಿಲ್ಲ. ನಾವು ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಬೇಗ ಫಾಸ್ಟಾಗಿ ಬಂದ್ವಿ. ಅಲ್ಲಿ ಪೊಲೀಸ್ ಸರ್ಕಲ್ಗೆ ನಾನು ಇಲ್ಲೇ ಗಾಡಿ ಪಾರ್ಕ್ ಮಾಡಲ ಅಂತಂದರೆ ಇಲ್ಲ ಕೇಳಿ 1,000 ರೂಪಾಯಿ ಫೈನು, ಅಲ್ಲ ಕೇಳಿ ಇನ್ನೂ ಬಂದಿಲ್ಲ. ಇನ್ನೂ ವೆಯ್ಟಿಂಗ್. ನಾವು ಫ್ಲವರ್ ಶಾಪ್ ಹೋಗೋಣ ಅಂತ ಅನ್ಕೊಂಡ. ಇವಳಿಗೆ ನೈಟ್ ಶಿಫ್ಟ್ ಇದೆ, ಹಾಗಾಗಿ ನಾಳೆ ಹೋಗೋಣ ಅಂತ ಇದಾಯಿತು. ಇವತ್ತು ಬರೀ ಅಂಬಾರಿ ಆನೆ ನೋಡ್ಕೊಂಡು ಇವತ್ತು ಆನೆ ನೋಡ್ಕೊಂಡು ಲೈಟಿಂಗ್ಸ್ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನಮ್ಮ ಮೈಸೂರಲ್ಲಿ ಎಷ್ಟು ನೋಡಿದ್ರು ಸುಮ್ಮನೆ ಗಾಡಿ ತಗೊಂಡ್ ಬರ್ಬೇಕು. ಎಷ್ಟು ವರ್ಷ ನೋಡಿದ್ರು ಅದು ನೋಡ್ಬೇಕು ಅಂತಾನೆ ಮತ್ತೆ ಅನಿಸ್ತಾನೆ ಇರುತ್ತೆ. ರೀಸನ್ ಇಲ್ದೇನೆ ಈ ಟೈಮಲ್ಲಿ ಗಾಡಿ ಹತ್ಕೊಂಡು ಬಂದ್ಬಿಟ್ಟು ಮೈನ್ ಅಟ್ರಾಕ್ಷನ್ ಅರಸು ರೋಡ್, ಅದನ್ನ ಕ್ಯಾಪ್ಚರ್ ಮಾಡೋದು. ನೈಟ್ ಲೈಟಿಂಗ್ಸ್ ತೋರಿಸ್ತೀವಿ ನೋಡಿ, ಎಷ್ಟು ಚೆನ್ನಾಗಿರುತ್ತೆ. ನಮ್ಮ ಮೈಸೂರು ಅಂದ್ರೆ ಒಂದು ಹಬ್ಬ. ಮೈಸೂರು ಅಂದ್ರೆ ಹಬ್ಬ.
ಪೊಲೀಸ್ ಜೀಪ್ ಬರ್ತಿದೆಯಲ್ಲ, ಬರ್ತಾ ಇದೆ, ಎಲ್ಲ ಕ್ಲಿಯರ್ ಮಾಡಿದಾರಲ್ಲ ಆಲ್ಮೋಸ್ಟ್. ಎಷ್ಟು ಜನ. Oh my God. ಇಲ್ಲಿ ಬಾರೋ. ಓ ನೋಡ, ಇದ್ರಲ್ಲೇ ಇಲ್ಲ. ಬೈಲಿ ಮುಂದೆ ಬಾ. ಬಂತು ಚಿನಿ, ಅಲ್ಲಿ ನೋಡ್ದಂಗೆ ಗುಡ್ಡು. ಅಲ್ಲಿ ಆನೆ ನೋಡು, ಗುಡ್ಡು ಆನೆ ನೋಡುವಾ. ಸೂಪರ್ ಮಂಗೆ. ಇದು ಅಭಿಮನ್ಯು. ಈಗೆಲ್ಲ ಇನ್ಸ್ಟಾದಲ್ಲಿ ಅದೇ ಟ್ರೆಂಡಿಂಗ್ ಅದಿದೆ ಇವಾಗ. ಅಲ್ಲ, ಇದೆ ಯಾವುದು? ಅಭಿಮನ್ಯು. ಅವ್ರಿಂದ ಹೋಗಿ ಅಂತಾರೆ, ನೀವು ಮುಂದೆ ಬನ್ನಿ ಅಂತ ಇದ್ದೀರಾ. ಇದ್ಯಾವುದು? ಇದೇ ಭೀಮನಾ? ಭೀಮಾ! ಅಲ್ಲೇ ಚೆಂದ ಎತ್ತದೈತೆ ಇದು. ಅಲ್ಲಿ ಪಾರ್ಕಿಂಗ್ ಸಿಕ್ಕಿಲ್ಲ ಅಂತ ಅಂದ್ಬಿಟ್ಟು ಈ ಕಡೆ ಬಂದು ಹಾಕಿದೀವಿ. ಅಲ್ಲೂ ಬರೀ ಎಲ್ಲ 4 ವೀಲರೇ ಇದ್ದಿದ್ದು, 2 ವೀಲರ್ ಯಾವುದೂ ಇಲ್ಲ. ಮೈಸೂರು ತಳ ಅಂತ ಹೊಳಿತಿದೆ. ತಳ ಅಲ್ಲ, ತಳನೇ. ಅದು ಅರಮನೆಯಲ್ಲಿ ಆಲ್ರೆಡಿ ಲೈಟಿಂಗ್ ಆನ್ ಆಗ್ಬಿಟ್ಟೈತೆ. ಎಷ್ಟು ಗಂಟೆಗೆ ಆನ್ ಆಗುತ್ತೋ ಗೊತ್ತಿಲ್ಲ ಅರಮನೆ. ಬಟ್ ಇದೆಲ್ಲ ಆನ್ ಆಗೋದು 7 ಗಂಟೆಗೆಲ್ಲ. ಚಂದ ನಮ್ಮ ಅರಮನೆ. ಅದಕ್ಕೆ ಯಾವ ಲೈಟ್ ಇನ್ನೂ ಆನ್ ಆಗಿಲ್ಲ, ಬರೀ ಅರಮನೆ ಲೈಟ್ ಅಷ್ಟೇ ಆನ್ ಆಗಿರೋದು. ಐ ಥಿಂಕ್ ಅವ್ರನ್ನ ಪೊಲೀಸವ್ರನ್ನ ಕೇಳಿದ್ದಕ್ಕೆ ಒಂದು 10 ನಿಮಿಷ ಆಯಿತು ಅಂತ ಹೇಳಿದ್ರು. ನಾವು ಆಲ್ರೆಡಿ ನೋಡ್ಕೊಂಡಿದ್ದಾಗಲೇ 5 ನಿಮಿಷ ಆಗಿದ್ದು. ಅವ್ರು 5 ನಿಮಿಷ ಅಂತ ನನಗೆ ಹೇಳಿದ್ರು. ಆಲ್ರೆಡಿ 10 ನಿಮಿಷ ಆಗಿದೆ ಆನ್ ಆಗಿ. ಕರೆಕ್ಟ್ ಟೈಮಿಗೆ ಆನ್ ಆಯಿತು ಗೈಸ್. 7 ಗಂಟೆಗೆ ನಾವು ಆನಲ್ಲೇ ಇಟ್ಕೊಂಡಿರಲಿಲ್ಲ ವಿಡಿಯೋ. ಕರೆಕ್ಟಾಗಿ ಆನ್ ಮಾಡೋದು. ಹೌದು, 7 ಗಂಟೆಗೆ ಕರೆಕ್ಟಾಗಿ ಆನ್ ಮಾಡಿದ್ದಾರೆ. ಅಂಬೇಡ್ಕರ್ ಬ್ಯಾರಿಕೇಡಿಂದ ಈ ಕಡೆ ಬನ್ನಿ, ಎಲ್ಲ ರೋಡಿಂದ ಈ ಕಡೆ ಬರಬೇಕು. ಎಷ್ಟು ಕ್ರೌಡ್ ಇದೆ ಅಂತಂದ್ರೆ ಮತ್ತೆ ಆನೆ ಬರುತ್ತೆ ಅಂತ ವೆಯ್ಟ್ ಮಾಡ್ತಿದ್ದಾರೆ.
ಚಂದ ಗೈಸ್ ಲೈಟಿಂಗ್ಸ್ ನೋಡಕ್ಕೆ ಎಷ್ಟು ಚಂದ. ಅಲ್ಲಿಗೆ ಹೋಗೋಣ ಬಾ. ಅರಸರು ಅಂಬೆ ಮಿಠಾಯಿಗೆ ಪಿಂಕ್ ಕಲರ್ ಮಿಕ್ಸ್ ಮಾಡ್ತಿದ್ರಲ್ಲ, ಅದೇನಾದ್ರಲ್ಲಿ ಕೆಮಿಕಲ್ ಅಂತೇನೋ ಹೇಳ್ತಿಲ್ಲ, ಅದಕ್ಕೇನೋ ಮಿಕ್ಸ್ ಮಾಡ್ತಿಲ್ಲ ಅನ್ಸುತ್ತೆ. ಅದು ಅವಾಗಿಂದ ಮಿಕ್ಸ್ ಮಾಡ್ತಾ ಇಲ್ಲ ಬಾ. ನಿಂಗೆ ಇವಾಗ ಗೊತ್ತಾಗಿದೆ ಅಷ್ಟೇ. ಟೂ ಪ್ಲೇಟ್ ಮಾತ್ರ ಮಸ್ತ್ ಕಾಣಿಸುತ್ತೆ. ಚಿಕ್ಕಡಿಯರದ ಹತ್ರ ಈ ತರ ಡೆಕೋರ್ ಮಾಡಿದ್ದಾರೆ. ಜಸ್ಟ್ ಸಿಂಪಲ್ ಆಗಿದೆ. ಅಂಕಲ್ ಇದು ಯಾವ ರೋಡು? ಇದಾ? ಅವರೆಷ್ಟು ಡೀಟೇಲಾಗಿ ಹಿಂಗೆ ಆ್ಯಡ್ ಮಾಡಿದ್ದಾರೆ ನೋಡು. ಕೆಳಗಡೆ ಒಂಥರ ಮುತ್ತು ಮುತ್ತು ಸುರಿಯೋ ಥರ ಮಾಡಿದ್ದಾರೆ. ಚಂದ ಮುತ್ತು ಸುರಿತೈತೇನೋ ಅನ್ನೋದು ದೂರದಿಂದ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತೈತೆ. ಇಲ್ಲ ಎಲ್ಲಾದ್ರೂ ಸೈಡ್ ಹಾಕ್ಲಾ? ಫೋಟೋ ತಗೊಳ್ಳೋಣ. ಒಂಥರ ಚಂದ. ಸ್ಮೈಲ್ ಮುದ್ದು ಮುದ್ದು ಸ್ಮೈಲ್ ಯಾವ ಥರ ಐತೆ ಹೇಳೋ ರಸೀದ? ಯಾವ ಥರ ಬಾತ್ಕೊಡು. ಕೊಬ್ಬರಿ ಇದೊಂದು ಮಾಡ ಗಾಂಧಿ. ಮೇ ಬಿ ಆ ವಿಡಿಯೋ ನೋಡ್ಕೊಂಡೆ ಇಷ್ಟೊಂದು ಪಾಪ್ಯುಲರ್ ಆಗ್ಬಿಟ್ಟೈತೆ ಅನ್ಸುತ್ತೆ. ಯಾವುದು? ಅದೇ ಈ ರೋಡು. ಅದೇ ಪ್ರೀ ವೆಡ್ಡಿಂಗ್ ಶೂಟ್ ನನಗಿಲ್ದೇ ಇದ್ದಿತ್ತು. ನಿಮ್ಗೇನಕ್ಕೆ ಅಂತ ವಿಡಿಯೋ ಅದೇ ರೋಡ್ ಇದು ಸೇಮ್. हमारा मेरा कम ಬಂದದೆ ಕರಿಷ್ಮಾ. ಇದು ನಾಳೆ ಹೋಗೋಣ. ನಾಳೆ ಫ್ಲವರ್ ಶೋ ಆ್ಯಂಡ್ ಆಹಾರ ಮೇಳ ಹೋಗೋಣ. ನಾಳೆನೇ ಉಪ್ಪಿ ಸರ್ ಬರೋದು. ಉಪ್ಪಿ ಸರ್ ಶಿವಣ್ಣ ಸರ್ ಅರ್ಜುನ್ ಜನ್ಯ ಸರ್. ವಾವ್ TRS 26. ಅಪ್ಪು ಸರ್ ಈ ಸರ್ತಿ ಲೈಟಿಂಗ್ಸ್ ತುಂಬ ಸಕ್ಕತ್ತಾಗಿ ಮಾಡಿದ್ದಾರೆ. ಆ್ಯಕ್ಚುಲಿ ಲಾಸ್ಟ್ ಟೈಮ್ಗಿಂತ ಈ ವರ್ಷ ಎಲ್ಲ ಆಹಾರ ಮೇಳ ಅಲ್ಲಿ ಟ್ರೀ ಥರ ಎಷ್ಟು ಚಂದ ಮಾಡಿದ್ದಾರೆ. ಆ ರೋಡ್ ಮಾತ್ರ ಮಸ್ತ್ ಇದೆ. ಎತ್ತತ್ತು ಮೇಲತ್ತು ಫೋನ್ ಸೆಂಟ್ರಿಗೆ ಬರ್ತೀವಿ. ಸೆಂಟ್ರಿಗೆ ನಾವು ಗೋಕುಲಂ ಅಂತ ಹೇಳ್ತೀವಿ. ರಂಗೋದ್ರಿ ಪಕ್ಕದ ರೋಡ್ ಮಿಸ್ ಮಾಡಿ ಅಲ್ಲಿಗೆ ಹೋಗಿ ಅಲ್ಲಿ ನಾವು ಆ ಕಡೆ ಕರ್ನಾಟಕ ನೋಡು.
ಮಾತ್ರ ಚಂದ ಕಾಣ್ತದೆ. ಇಲ್ಲಿ ಕೆಳಗಡೆಗೆಲ್ಲ ಬಿಟ್ಟಿದೆ ಇಲ್ಲ ಕೆಳಗಡೆ. ಮುಂದೆ ಸಿಗುತ್ತೆ. ಅದೇನೋ ಮುಂದೆ ಇದು ಕುಕ್ರಲ್ಲೆಲ್ಲ ಇಟ್ಟು ಏನೋ ಸಾಕಲ್ಲ ಇದು ಮ್ಯೂಸಿಯಂ ಅಂತ ಕಡೆ ನನ್ನ ಗಂಡ ಹೇಳಿದ್ದು. ಅದೇ ಯಾವ ಮ್ಯೂಸಿಯಂ ಅಂತ ಗೊತ್ತಿಲ್ಲ, ಒಟ್ನಲ್ಲಿ ಮ್ಯೂಸಿಯಂ. ಲಾಸ್ಟ್ ಅಂತ ಅನ್ಸುತ್ತೆ. ಅಲ್ಲಿ ಉಟ್ಕೊಳ್ಳಿ ಅಂತ ಎಲ್ಲ ಸಿಂಪಲ್ ಸಿಂಪಲ್ ಮಾಡಿದ್ದಾರೆ. ಹಾಸಿನಿಂದ ವ್ಯೂ ನೋಡಿದ್ರೆ ಸಖತ್ತಾಗಿ ಇರ್ತಿತ್ತು. ನನ್ನ ಪ್ರಕಾರ ಇದೊಂದು ವಾರ ಏನೇನು ಕೆಲಸ ಆಯ್ತೋ ಎಲ್ಲ ಬಿಟ್ಬಿಟ್ಟು ಮೈಸೂರಿಗೆ ಬಂದ್ಬಿಟ್ರೆ ಆರಾಮಾಗಿ ಆಹಾರ ಮೇಳ ಅಂತೆ, ಯುವ ದಸರಾ ಅಂತೆ, ಎಕ್ಸಿಬಿಷನ್ ಅಂತೆ, ಏನು ಕ್ಲಾಸ್ ಅಂತೆ, ಲೈಟಿಂಗ್ಸ್ ಅಂತೆ ಎಲ್ಲ ನೋಡ್ಕೊಂಡು ಮಜಾ ಮಾಡ್ಬೋದು. ವೈಫ್ ಅಂತೂ ಮಿಸ್ಸೇ ಇಲ್ಲ ಅಂತ ಅಲ್ವಾ? ಮಿಲಿ ಆನೆ ಇಲ್ಲೆಲ್ಲ ನೋಡು ಆನೆ ಥರ ಇರ್ತದೆ. ಆ್ಯಂಡ್ ಆ್ಯಕ್ಚುಲಿ ನಾನು ಮಾತಾಡಿರೋದು ಕೇಳಿಸ್ಲಿಲ್ವೋ ಗೊತ್ತಿಲ್ಲ. ಈ ಒಂದು ವೀಕ್ ಮಾತ್ರ ದಸರಾ ಟೈಮಲ್ಲಿ ಯುವ ದಸರಾ ಏನೋ ಆಹಾರ ಮೇಳ, ಎಕ್ಸಿಬಿಷನು, ಫ್ಲವರ್ ಶೋ, ಲೈಟಿಂಗ್ಸ್ ಅಂತೆ, ಅದಂತೆ ಇದಂತೆ ಅಂತ ಅಂದ್ಕೊಂಡು ಮಸ್ತ್ ವೈಬ್ಗಂತೂ ಮಿಸ್ಸೇ ಇಲ್ಲ. ಸೊ ಗಂಟು ಮೂಟೆ ಕಟ್ಕೊಂಡು ಬಂದ್ಬಿಡಿ ಒಂದು ವಾರ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನನಗೆ ಆಲ್ರೆಡಿ ಟೈಮ್ ಆಗಿದೆ. ಆ್ಯಂಡ್ ಈ ವ್ಲಾಗ್ ಹೆಂಗೆ ಅನಿಸ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಆ್ಯಂಡ್ ಇನ್ನೂ ಯಾವ್ಯಾವ ರೋಡ್ಗಳನ್ನ ನಾನು ಮಿಸ್ ಮಾಡಿದ್ದೀನಿ ಅದನ್ನು ಕಮೆಂಟ್ ಮಾಡಿ. ಆ್ಯಂಡ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ಬಾಯ್ ಬಾಯ್. ಬಾಯ್ ಮಾಡು ಮಗನೆ. ಬಾಯ್ ಮಾಡು. ಸೇ ಬಾಯ್. ಸೇ ಬಾಯ್. ಇಲ್ಲಿ ಬಾಯ್ ಮಾಡು.